ठीक है भाई, आ रहा हूँ। हाँ बाय। हाँ इस तरफ है, उस तरफ जाता हूँ, मनाली साइड से जाके चंडीगढ़ ऐसा जाता हूँ। हाँ इस तरफ है क्या, आ जाता। ठीक है बाय। ಇವರಂತೂ ಸಖತ್ ಮನುಷ್ಯ ಪಾಪ. ನೆನೆ ನಮಗೆ ಚಪಾತಿ ಮಾಡಿಕೊಟ್ಟಿದ್ರು, ಮತ್ತು ಹಾಗೇ ಬೆಳಗ್ಗೆ ಟೀ ಮಡಗಿದ್ರು, ಟೀನೂ ಮಾಡಿಕೊಟ್ರು ಪಾಪ. ಇಷ್ಟು ದಿವಸ ಆಲ್ಟ್ ಆಗಿದ್ರಲ್ಲೇ ಇದೇನೇ ಬೆಸ್ಟು ಪೆಟ್ರೋಲ್ ಬಂಕು ಅಂತ ಹೇಳ್ತೀನಿ ನಾನಂತೂ. ಸಖತ್ ಬಂಕು. ಇವ್ರು ಯಾರೋ ನಮ್ಮ ಥರ ರೈಡ್ರು ನೋಡಿ, ನಮ್ಮ ಥರ ರೈಡ್ರು ಎಲ್ಲ ಬರ್ತಾವ್ರೆ ಅವರು. ಅವ್ರು ಎಲ್ಲೋಗ್ತಾರೆ ಅಂತ ಗೊತ್ತಿಲ್ಲ. ಓಕೆ ಅದೇ ಓನರೂ ಅಷ್ಟೇ ಸಖತ್ ಫ್ರೆಂಡ್ಲಿ ಮನುಷ್ಯ. ಬೇರೆ ಬಂಕ್ಗಳೆಲ್ಲ ಆಯಿತು ಮಲ್ಕೊಳ್ಳಿ ಅಂತ ಹೇಳೋರು, ಆದರೆ ಈ ಓನರಂತೂ ಬಂದುಬಿಟ್ಟು ಅಲ್ಲೇ ನಂದು ಪ್ರೀವಿಯಸ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಜಾಗ ಎಲ್ಲ ತೋರಿಸ್ಕೊಟ್ರು ಪಾಪ, ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಮಲ್ಕೊಳ್ಳೋಕ್ಕೆ ಎಲ್ಲ ತೋರಿಸ್ಕೊಟ್ಬಿಟ್ಟು ಹುಡುಗರಿಗೂ ಹೇಳಿದ್ರು, ಇವ್ರಿಗೆ ಏನಾದರೂ ಹೆಲ್ಪ್ ಬೇಕಂದರೆ, ಏನಾದರೂ ಊಟ ಗೀಟ ನೈಟ್ ಬೇಕಾದರೆ ತರಿಸ್ಕೊಡಿ ಅಂತೆಲ್ಲನೂ ಹೇಳಿದರು ಪಾಪ. ಸಖತ್ ಮನುಷ್ಯ, ಸಖತ್ ಪೆಟ್ರೋಲ್ ಬಂಕು. ನೆನ್ನೆ ಜಮ್ಮು ರೀಚ್ ಆಗಬೇಕು ಅಂದ್ಕೊಂಡಿದ್ರಿ, ಬಟ್ ರೀಚ್ ಆಗೋಕ್ಕಾಗಿಲ್ಲ. ಸೊ ಇವತ್ತು ಶ್ರೀನಗರ ಆದರೂ ರೀಚ್ ಆಗಬೇಕಂತ ಐಡಿಯಾ ಮಾಡಿದ್ದೀವಿ, ನೋಡೋಣ. ಓಕೆ, ಇಲ್ಲಿ ರೈಟ್ ತೊಗೊಂಡ್ರೆ ಧರ್ಮಸ್ಥಳಕ್ಕೆ ಹೋಗುತ್ತೆ, ಪರವಾಗಿಲ್ಲ 84 ಕಿಲೋಮೀಟ್ರು. ಬಟ್ ಅಷ್ಟೂರೆಲ್ಲ ಹೋಗಿ ಇವಾಗೆಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಇರೋಕ್ಕೆ ಟೈಮ್ ಇಲ್ಲ. ನಾವು ಲೇಗ್ ಹೋಗಬೇಕು ಫಸ್ಟ್, ನಮ್ಮ ಟ್ರಿಪ್ಪೇ ಮೇಯ್ನ್ ಲೇಗೇನೆ. ಸೊ ಲೇಗ್ ಹೋಗ್ತಾ ಇರೋಣ. ಇಲ್ಲಿಂದ ಇನ್ನು ಶ್ರೀನಗರ್ಗೆ ಬಂದುಬಿಟ್ಟು 410 ಕಿಲೋಮೀಟ್ರ್ ಐತೆ, ಜಮ್ಮುಗೆ 110 ಕಿಲೋಮೀಟ್ರ್ ಐತೆ. ಸೊ ಇವತ್ತು ಆದಷ್ಟು ಬೇಗ ಸ್ವಲ್ಪ ರೀಚ್ ಆಗಬೇಕು. ಯಾವುದೋ ದೊಡ್ಡ ನದಿಯಪ್ಪ ಇಲ್ಲಿ, ಅಲ್ಲಿ ನೋಡಿ ಬ್ರಿಡ್ಜು ಸಖತ್ತಾಗೈತೆ ಈ ನದಿಯಲ್ಲಿ ಇಲ್ಲಿಂದ ನೋಡೋವಾಗ. ಮೋಸ್ಟ್ಲಿ ಇದು ಪಂಜಾಬು ಮತ್ತು ಜಮ್ಮುದು ಬಾರ್ಡ್ರು ಇಲ್ಲ ಚೆಕ್ ಪೋಸ್ಟು ಇರ್ಬೋದು ಅನ್ಕೊತೀನಿ. ಎಲ್ಲ ಬ್ಯಾರಿಗೇಡ್ ಅದೆಲ್ಲ ಮಡಗವ್ರೆ, ಇಲ್ಲ ಇದೂ ಪಂಜಾಬ ಅಂತಲೂ ಗೊತ್ತಿಲ್ಲ. ಓಕೆ, ಇನ್ನು ಜಮ್ಮುಗೆ ಬೇರೆ 110 ಕಿಲೋಮೀಟ್ರು. ಜಮ್ಮಲ್ಲಿ ಬೇರೆ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಅಂದರೆ ಏನಿಲ್ಲ, ಮಾಮೂಲಿ ಉಲ್ಲನ್ ಐಟಮ್ಸು, ಒಂದು ಮಂಕಿ ಕ್ಯಾಪ್ ಥರದೊಂದು, ಮತ್ತು ಸ್ವೆಟ್ರ್ ಥರ ಒಂದು ಐಟಮು, ಅದೊಂದು 2 ಐಟಮ್ ತೊಗೊಬೇಕು ಅಷ್ಟೇ. ಸ್ವಲ್ಪ ಆದಷ್ಟು ಬೇಗ ಇವತ್ತು ಗಾಡಿಗಳೆಲ್ಲ ಎಲ್ಲೂ ಜಾಸ್ತಿ ರೆಸ್ಟ್ ಕೊಡೋಲ್ಲ, ಯಾಕಂದರೆ 2-3 ದಿವಸ ಅಂತ ಜಾಸ್ತಿ ಕಿಲೋಮೀಟ್ರ್ಗಳು ಕವರ್ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಸೊ ಇವತ್ತೆಲ್ಲ ಏನಿದ್ರೆ ಅರ್ಧ ಗಂಟೆ ಅಷ್ಟೇ ರೆಸ್ಟು, ಮತ್ತು ಶಾಪಿಂಗ್ ಒಂದು ಐಟಮ್ನು ಬೇಗ ತೊಗೊಂಬಿಟ್ಟು ಆದಷ್ಟು ಬೇಗ ಎಲ್ಲ ಓಡ್ತಾ ಇರೋಣ ಅಂದ್ಕೊಂಡಿದ್ದೀವಿ, ಮೂವ್ ಆಗ್ತಾ ಇರೋಣ ಅಂತ. ಸೊ ಇವತ್ತು ಹೆಂಗಾದರೂ ಶ್ರೀನಗರ್ ರೀಚ್ ಆಗಬೇಕು ಅಂದ್ಕೊಂಡಿದ್ದೀವಿ. ಏನಪ್ಪ ಅದು ರೋಡು ಚಿಕ್ಕದಾಗ್ತದೆ, ಮತ್ತು ಆ ಕಡೆ ಎಲ್ಲ ಡೈವರ್ಟ್ ಆಗ್ತಾಯಿದೆ. ಇಲ್ಲೂ ಯಾವುದೋ ಜಂಕ್ಷನ್ ಥರ ಐತೆ, ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗ್ತಾಯಿಲ್ಲಪ್ಪ. ಲೆಫ್ಟಿಗೆ ಹೋಗ್ಬೇಕಾ ರೈಟಿಗೆ ಹೋಗ್ಬೇಕಾ? ರೈಟಿಗೆ ಹೋಗ್ಬೇಕು ಅಂದ್ಕೊತೀನಿ. ಲೆಫ್ಟಲ್ಲಿ ಕ್ಲೋಸ್ ಆಗಿಬಿಟ್ಟೈತೆ, ರೋಡಿಲ್ಲ, ಕ್ಲೋಸ್ ಅದು. ರೈಟಲ್ಲೇ ಹೋಗಬೇಕು. ಯಾವುದೋ ಟ್ಯಾಚು ಮಡಗವ್ರೆ, ಯಾರ್ದಂತನೂ ಗೊತ್ತಿಲ್ಲ. ಓಕೆ, ಇದೆ ಕರೆಕ್ಟ್ ರೂಟು. ಪೊಲೀಸೆಲ್ಲ ನಿಂತವ್ರೆ ಬ್ಯಾರಿಗೇಡ್ ಹಾಕ್ಕೊಂಡು. ಮೋಸ್ಟ್ಲಿ ಹಂಗಂದರೆ ಇದೇನೇ ಪಂಜಾಬು ಮತ್ತು ಜಮ್ಮು ಬಾರ್ಡ್ರ್ ಇರ್ಬೋದು, ಇಲ್ಲ ಚೆಕ್ ಪೋಸ್ಟ್ ಇರ್ಬೋದು ಅಂದ್ಕೊತೀನಿ, ಗೊತ್ತಿಲ್ಲ ನನಗೂ. ನೋಡೋಣ. ಇಲ್ಲಿ ಒಂದು ಟೋಲು, ಆಗಲೇ ಟೋಲ್ ಬೇರೆ ಮಾಡ್ಕವ್ರೆ. ಹಂಗಂದರೆ ಸಿಟಿ ಎಂಟ್ರಿ ಅಂದ್ಕೊತೀನಿ ಜಮ್ಮುದು, ಗೊತ್ತಿಲ್ಲ, ಚಿಂತೆ ಇಲ್ಲ. ಜಮ್ಮು ಒಳಗಡೆ ಎಂಟ್ರಿ ಆದರೆ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ. ಮೊಬೈಲ್ ನೆಟ್ವರ್ಕ್ ಅಂತೂ ಡಿಸ್ಕನೆಕ್ಟ್ ಆಗುತ್ತೆ, ವರ್ಕ್ ಆಗೋಲ್ಲ. ಹೆಂಗೋ ಜಮ್ಮಲ್ಲಿ ಒಂದು ಸಿಮ್ ತೊಗೊಳ್ಳೋಣ ಅಂತ ಇದ್ದೀವಿ, ನೋಡೋಣ. ಅಲ್ಲಿ ಹೋದಾದ್ಮೇಲೆ ಎಷ್ಟಂತ ವಿಚಾರಿಸ್ಬಿಟ್ಟು ತೊಗೊಬೇಕು ಒಂದು ಸಿಮ್ಮು, ಸೇಫ್ಟಿಗಿರಲಿ ಅಂತ. ಮ್ಯಾಪ್ ಅಂತೂ ವರ್ಕ್ ಆಗ್ತೈತೆ, ಯಾಕಂದರೆ ಆಲ್ರೆಡಿ ಅಬ್ಸರ್ವ್ ಮಾಡಿರುತ್ತಲ್ಲ ಡೇಟಾ. ಸೊ ಅದರಿಂದ ಅದು ವರ್ಕ್ ಆಗ್ತಾ ಇರುತ್ತೆ. ಒಂದೊಂದು ಮುಂದೆ ಹೋದರೆ ಗೊತ್ತಾಗುತ್ತೆ ಎಲ್ಲ ನೆಟ್ವರ್ಕ್ ಇದಾದಾಗ. ಓಕೆ, ಇನ್ನೊಂದು ನೋಡಿ ಇಲ್ಲಿ ಟೋಲು. ನಾರ್ತ್ ಕಡೆ ಎಲ್ಲ ಈ ಒಂದು ಟೋಲ್ ಚೆನ್ನಾಗಿದೆ. ಲೆಫ್ಟ್ ಸೈಡಲ್ಲೆಲ್ಲ ಫುಲ್ಲು ಲಾರಿಗಳಿಗೆ ಸಪ್ರೇಟಾಗಿ ಟೋಲು ನೋಡಿ. ಅಲ್ಲಿ ಲೆಫ್ಟಲ್ಲಿ ಲಾರಿಗಳೆಲ್ಲ ಆ ಕಡೆಗೆ ಹೋಗಬೇಕು, ಲೆಫ್ಟಲ್ಲಿ ಬೇರೆ ಗಾಡಿಗಳಿಗೆಲ್ಲ ಸ್ಟ್ರೈಟ್ ಟೋಲು. ಅವ್ರು ನಮ್ಮ ಕಡೆ ಎಲ್ಲ ಹಿಂಗೆ ಲಾರಿಗೂ ಎಲ್ಲ ಗಾಡಿಗೂ ಒಂದೇ ಟೋಲ್ ಇರುತ್ತೆ, ಒಂದೇ ಕಡೆ. ಈ ನಾರ್ತ್ ಕಡೆ ಎಲ್ಲ ಏನು ಮಾಡೋರು, ಲಾರಿಗಳಿಗೆ ಸಪ್ರೇಟಾಗಿ ಟೋಲ್, ಆ ಕಡೆ ಲೆಫ್ಟ್ ಸೈಡಲ್ಲಿ ಫುಲ್ಲು ಲೆಫ್ಟ್ಗೆ ಹಾಕ್ಕೊಂಡ್ಬಿಡ್ತಾರೆ ಸಪ್ರೇಟಾಗಿ. ಬೇರೆ ಗಾಡಿಗಳಿಗೆಲ್ಲ ಸ್ಟ್ರೈಟ್ ಟೋಲು. ಅದೊಂದು ಚೆನ್ನಾಗೈತೆ ಈ ಕಡೆ ನಾರ್ತ್ ಕಡೆ. ಮತ್ತು ಇನ್ನು ಜಮ್ಮುವಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಬೇಕಾಗಿರೋದಿದೆ. ಚಳಿ ಇರುತ್ತಲ್ಲ ಇನ್ನು ಮುಂದೆಲ್ಲ, ಅದಕ್ಕೆ ಚಳಿ ತಡ್ಕೊಳ್ಳೋಂಗೆ ಥರ ಒಂದು 2-3 ಐಟಮ್ ತೊಗೊಬೇಕು. ಅದು ನೆನ್ನೆ ಪಠಾನ್ಕೋಟಲ್ಲಿ ಆಲ್ಟ್ ಆಗಿದ್ನಲ್ಲ ಬಂಕಲ್ಲಿ, ಅವರೇನೆ ಅಲ್ಲಿ ಬಂಕವರೇ ಹೇಳಿದರು, ಈ ಥರ ಅಲ್ಲಿ ಜಮ್ಮುವಲ್ಲಿ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಮಾರ್ಕೆಟ್ ಐತೆ, ಅಲ್ಲಿ ಹೋದರೆ ಒಳ್ಳೆ ಕ್ವಾಲಿಟಿ ಐಟಮು ಕಡಿಮೆ ರೇಟಿಗೆ ಸಿಗುತ್ತೆ, ಅಲ್ಲೇ ತೊಗೊಂಡು ಹೋಗ್ಬಿಡಿ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಆದಷ್ಟು ಬೇಗ ಓಡಬೇಕು. ನೆನ್ನೆ ಪಂಜಾಬಲ್ಲಿ ಕೊಡ್ತಾಯಿದ್ರಲ್ಲ ಅದೇ ಸೇಮ್ ಡ್ರಿಂಕು. ಬಾ ಸಖತ್ತಾಗೈತೆ. ಅದು ಏನು ಡ್ರಿಂಕ್ ಅಂತಲೇ ಗೊತ್ತಾಗ್ತಲ್ಲಪ್ಪ, ಇದ್ರ ಹೆಸ್ರು ಏನಂತಲೇ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಕೊಡ್ತಾರೆ, ಈ ಕಡೆ ಎಲ್ಲ ಕುಡಿಯೋಕ್ಕಂತೂ ಸಖತ್ತಾಗಿರುತ್ತೆ. ಈ ಬಿಸಿಲಿಗೂ ಈ ಜ್ಯೂಸ್ಗೂ ತಂಪಿಗೆ ಸಖತ್ತಾಗಿರುತ್ತೆ. ದಾರಿ ಬಿಡಪ್ಪ,
ಯಾರಾದರೂ ಒಬ್ಬ ಅಡ್ಡ ಬರ್ತಾನೆ ಇರ್ತಾನೆ. ನನ್ನ ಮಕ್ಕಳು ಇಲ್ಲಿ ಗಾಡಿ ಓಡ್ಸೋಕ್ಕೂ ಬಿಡೋಲ್ಲ ನೆಟ್ಟಿಗೆ. ಓಕೆ, ಬಿಸಿಲಿಗೆ ತಂಪಿಗೆ ಒಂದು ಜ್ಯೂಸ್ ಕುಡ್ದಾಯಿತು. ನನ್ನ ಫೇವ್ರೇಟ್ ಜ್ಯೂಸು, ಅದು ಹೆಸ್ರು ಏನಂತಾನೆ ಇವಾಗಲೂ ಗೊತ್ತಾಗಿಲ್ಲ. ರೈಟ್ ಸೈಡಲ್ಲಿ ನೋಡಿ ಕೆನಲ್ ಹರಿತಾ ಐತೆ. ಇವಾಗ ಮಳೆ ಬಂದಿರೋದಕ್ಕೆ ಮಣ್ಣೀರು ಅನಿಸುತ್ತೆ, ಆದರೆ ಬೇರೆ ಟೈಮ್ದಲ್ಲಿ ನೀರು ಚೆನ್ನಾಗಿರ್ಬೋದು ಅಂದ್ಕೊತೀನಿ. ಆದ್ರೂ ಪರವಾಗಿಲ್ಲ, ಈ ನೀರಲ್ಲೂ ಎಲ್ಲ ಸ್ನಾನ ಮಾಡ್ತವ್ರೆ, ಬಟ್ಟೆ ತೊಳಿತವ್ರೆ. ಇದೇ ನಮ್ಮ ಬೆಂಗಳೂರಲ್ಲಿ ಇದ್ದಿದ್ರೆ ಈ ಥರ ಚೇಂಬರ್ನ ಅದು ಕನೆಕ್ಟ್ ಮಾಡಿಬಿಟ್ಟು ಮೋರಿ ಮಾಡಿಬಿಟ್ಟಿರೋರು. ಆದರೆ ಇಲ್ಲಿ ಪರವಾಗಿಲ್ಲ, ಮೋರಿಗೆ ಸಪ್ರೇಟ್ ಈ ಥರ ನೀರು, ಅದು ಕೆನಲ್ ನೀರು ಸಪ್ರೇಟ್ ಹೋಗ್ತಾಯಿದೆ ಅನಿಸುತ್ತೆ. ಚೆನ್ನಾಗೈತೆ. ಆದರೆ ಎಲ್ಲ ಕಡೆಯೂ ಈ ಥರ ಹರಿತಾ ಐತೆ. ಮತ್ತು ಮಾರ್ಕೆಟ್ ಹೆಸರು ಗೊತ್ತಿಲ್ಲ ನನಗೆ, ಮರ್ತೋಗ್ಬಿಟ್ಟಿದ್ದೀನಿ. ಆದರೆ ಮಾರ್ಕೆಟ್ ಇರೋದು ಬಂದುಬಿಟ್ಟು ರೈಲ್ವೆ ಸ್ಟೇಷನ್ ಮೇನ್ ಎಂಟ್ರೆನ್ಸ್ ಆಪೋಸಿಟಲ್ಲಂತೆ. ಫುಲ್ಲು ಈ ಚಳಿಗಾಲದ ಐಟಮ್ಸ್ ಎಲ್ಲ ಅಲ್ಲೇ ಸಿಗುತ್ತಂತೆ. ಆಲ್ಮೋಸ್ಟ್ ಮಿಲ್ಟ್ರಿ ಅವರೆಲ್ಲನೂ ಅಲ್ಲೇ ಪರ್ಚೇಸ್ ಮಾಡ್ತಾರಂತೆ. ಸೊ ಚೆನ್ನಾಗಿರುತ್ತೆ, ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರಂತವ್ರೆ. ಹೋಗ್ತಾ ಇದ್ದೀವಿ. ಓಕೆ, ಮಾರ್ಕೆಟ್ ರೀಚ್ ಆಯಿತು. ಇಲ್ಲೊಂದು ಅಂಗಡಿಯಲ್ಲಿ ಕೇಳಿದ್ದೀವಿ ಇದೆ ಅಂದರೆ ಐಟಮ್ಮು. ಒಳಗಡೆ ಹೋಗಿ ನೋಡೋಣ ಎಷ್ಟು ರೇಟು ಏನು ಯಾವ ಥರ ಅಂತ. ऊपर से निकाल सेट पूरा, नीचे वाला चाहिए या पूरा? हाँ, पूरा सेट है। दो ऊपर ही नीचे दो भी चाहिए। ಪರ್ಚೇಸಿಂಗ್ ಎಲ್ಲ ಮುಗೀತು ನೋಡಿ. ಇದೇ ಎಂಟ್ರೆನ್ಸು, ಮೇನ್ ಎಂಟ್ರೆನ್ಸು ಮಾರ್ಕೆಟಿಗೆ. ಇದೇ ಆಪೋಸಿಟಲ್ಲೇ ರೈಲ್ವೆ ಸ್ಟೇಷನ್ ಐತೆ. ಗೊತ್ತಾಗಲ್ಲ ಏನೇನು ಪರ್ಚೇಸ್ ಮಾಡ್ತಂದರೆ ಅದೇ ಸೂಟ್ ಒಂದು ನೋಡ್ತಾ ಇದ್ನಲ್ಲ, ಅದು ಇನ್ನರ್ ಸೂಟ್ ಅಂತಾರೆ, ಅದೊಂದು. ಮತ್ತು ಮಂಕಿ ಕ್ಯಾಪ್ ಒಂದು, ಮತ್ತು ಉಲ್ಲನ್ ಸಾಕ್ಸು 3. ಹಾಗೆಯೇ ಒಂದು ಸಿಮ್ ತೊಗೊಂಡ್ರೆ, ಸಿಮ್ಮು ಇಲ್ಲಿ ವರ್ಕ್ ಆಗ್ತಾಯಿದ್ದಿಲ್ಲ. ಸೊ ಒಂದು ಸಿಮ್ಮನ್ನು ಒಂದು ತೊಗೊಂಡ್ರೆ ಹಂಗೇನೆ. ಆದರೆ ಏನಂದರೆ ಅದು ಐಟಮ್ಸ್ ಎಲ್ಲ ಬಂದುಬಿಟ್ಟು ನಾವು ಫಸ್ಟ್ ಅಂಗಡಿಗೆ ಹೋಗಿದ್ರಲ್ಲ, ಅವನ ಹತ್ರ ತೊಗೊಂಡಿಲ್ಲ. ಅವನು ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ರೇಟು ಜಾಸ್ತಿ ಅಲ್ದ, ಸರಿ ಇದು ಮಾಡಿದ್ದಕ್ಕೆ ಬೇಡ ಅಂದಿದ್ದಕ್ಕೆ ಏನೋ ತೊಗೊಳಂಗಿದ್ರೆ ನೋಡಬೇಕು, ಸುಮ್ಮನೆ ಏನಕ್ಕೆ ನೋಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಮಾತು ಹಂಗೆ ಇದಾಗೋಯ್ತು. ಸೊ ಅವನ ಹತ್ರ ತೊಗೊಳಕ್ಕೆ ಹೋಗಿಲ್ಲ, ಬೇರೆ ಅಂಗಡಿಯಲ್ಲಿ ಹೋಗಿ ತೊಗೊಂಡ್ರಿ. ಅಲ್ಲಿ ಪ್ರೈಸಿಂಗ್ ಓಕೆ, ಕರೆಕ್ಟ್ ಪ್ರೈಸಿಂಗಲ್ಲೇ ಕೊಟ್ಟರು. ಸೊ ಯಾರಾದರೂ ಈ ಕಡೆ ಬಂದರೆ ಇಲ್ಲೇನಾದ್ರು ಪರ್ಚೇಸಿಂಗ್ ಮಾಡೋಂಗೆ ಐಡಿಯಾ ಇದ್ದರೆ, ನೀವು ಮಾರ್ಕೆಟ್ ಎಂಟ್ರಿ ಆಗಿದೆ ಲೆಫ್ಟ್ ಸೈಡಲ್ಲಿ 2ನೇ ಅಂಗಡಿನೋ 3ನೇ ಅಂಗಡಿನೋ. ಸೊ ದಯವಿಟ್ಟು ಅವನ ಹತ್ರ ಹೋಗೋಕ್ಕೆ ಹೋಗ್ಬೇಡಿ, ಬೇರೆ ಅಂಗಡಿಗೆ ಹೋಗಿ. ಜಮ್ಮುವಿಂದ ಕಾಶ್ಮೀರಿಗೆ ಎಂಟ್ರಿ ಆಗಾಯಿತು. ಆದರೆ ಎಂಟ್ರಿ ಆಗಿದೆ ಕಾಶ್ಮೀರಿಗೆ ಸಖತ್ತಾಗೈತೆ ಗ್ರೀನ್ರಿ ಬೆಟ್ಟಗಳು. ಮತ್ತು ಮೇಯ್ನ್ ಹೈಲೈಟ್ ಏನಪ್ಪ ಅಂದರೆ ಅಲ್ಲೊಂದು ಇಲ್ಲೊಂದು ಕ್ರಿಸ್ಮಸ್ ಟ್ರೀಗಳು ಬೇರೆ ಕಾಣಿಸ್ಕೊತೈತೆ. ಆ ಮರ ಹೆಸ್ರು ಏನಂತ ಗೊತ್ತಿಲ್ಲ, ಆದರೆ ನಾನಂತದ್ದು ಕ್ರಿಸ್ಮಸ್ ಟ್ರೀ ಅಂತಲೇ ಹೇಳೋದು. ಆದರೆ ಕ್ಯಾಮ್ರಾದಲ್ಲಿ ಕಾಣಿಸ್ತದೆ ಇಲ್ವೋ ಗೊತ್ತಿಲ್ಲ. ಆದರೆ ಇದೇ ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡೋವಾಗ ಅಂತೂ ಸಖತ್ ಖುಷಿ ಆಗ್ತೈತೆ. ಇದೇನಪ್ಪ ಎಲ್ಲರೂ ಡಿವೈಡ್ ಆಗ್ತೈತೆ, ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ವೇ. ಇವನೇ ನಮ್ಮನ್ನ ಕೇಳ್ತವನೆ. ಅದು ಅಂಗಡಿ ಐತೆ, ಕೇಳೋಣ. ಅಲ್ಲಿ ಅಂಗಡಿಯಲ್ಲಿ ಕೇಳೋಣ. ಇರಪ್ಪ ಎಲ್ಲಪ್ಪ ಅವನು. ಭಯ್ಯ ಶ್ರೀನಗರ್ ಉಪ್ಪರ್. ಎಲ್ಲ ಕಡೆ ರೂಟ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಏನಾಗೋಯ್ತು ಅಂದರೆ ಜಮ್ಮಲ್ಲಿ ಇರಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಜಮ್ಮು ಟು ಶ್ರೀನಗರ್ ಹೈವೇದಲ್ಲಿ ಬಂದುಬಿಟ್ಟು ಒಂದು 2-3 ಕಡೆ ಲ್ಯಾಂಡ್ಸ್ಲೈಡ್ ಬೇರೆ ಆಗಿಬಿಟ್ಟಿತ್ತು. ಅದೆಲ್ಲ ಗ್ರೂಪಲ್ಲಿ ಹಾಕಿದ್ರು, ಎಲ್ಲ ಲ್ಯಾಂಡ್ಸ್ಲೈಡ್ ಆಗಿದೆ, ಯಾರು ಬರೋಕ್ಕೆ ಹೋಗ್ಬೇಡಿ ಅಂತ. ಸೊ ಅದರಿಂದ ನಿನ್ನೆ ನಾವು ಜಮ್ಮಲ್ಲೇ ಆಲ್ಟ್ ಆಗಿಬಿಟ್ಟಿದ್ವಿ, ಶ್ರೀನಗರ್ಗೆ ಹೋಗೋಕ್ಕೆ ಹೋಗಿಲ್ಲ. ಇವತ್ತು ಬೆಳಗ್ಗೆ ಎದ್ದು ಶ್ರೀನಗರ್ಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಏನಂದರೆ ಗ್ರೂಪಲ್ಲೆಲ್ಲ ಹಾಕಿದ್ರು. ಸೊ ರೂಟ್ ಡೈವರ್ಟ್ ಮಾಡಿ ಬಿಡ್ತವ್ರೆ 2 ವೀಲರ್ಗಳಿಗೆ, ಕಾರ್ಗಳಿಗೆ ಅಂತ, ಊರು ಒಳಗಡೆಯಿಂದ ಹೋಗೋಂಥರ. ಸೊ ಅದರಿಂದ ಎಲ್ಲ ಹೋಗ್ತಾಯಿದ್ದೀವಿ. ಮತ್ತು ಬೆಳಗ್ಗೆ ನಾವು NHಗೆ ಬಂದು ಜಾಯ್ನ್ ಆದಾಗ ಹೈವೇಗೆ ಅಲ್ಲೇ ಪೊಲೀಸವ್ರು ತಡೆದ್ರು, ಹೋಗಬೇಡಿ ಎಲ್ಲ ಲ್ಯಾಂಡ್ಸ್ಲೈಡ್ ಆಗೈತೆ, ಸುಮ್ಮನೆ ಹೋದರೆ ಸಿಕ್ಕಾಕೊಂತೀರ, ಸೆಂಟ್ರಲ್ಲಿ ಮಳೆ ಬೇರೆ ಬರ್ತಾಯಿದೆ, ಆಮೇಲೆ ಮಳೆ ನೆನ್ಕೊಂಡು ಊಟ ಗೀಟಕ್ಕೆಲ್ಲ ಕಷ್ಟ ಆಗುತ್ತಂತ. ಬಟ್ ಹೇಳಿದ್ರಿ ಈ ಥರ ಬೈಕ್ ಅವ್ರಿಗೆಲ್ಲ ಬಿಡ್ತವ್ರೆ ಊರು ಒಳಗಡೆಯಿಂದ ಹೋಗೋಕ್ಕೆ ಅಂತ. ಸರ್ ಅವರು ನಿಮ್ಮಿಷ್ಟ ಹೋಗಂಗಿದ್ರೆ ಹೋಗಿ ಅಂತ ಅಲೋ ಮಾಡಿದ್ರು ಆಮೇಲೆ. ಸೊ ಬಂದ್ರಿ. ಅದು ಏನು ಗ್ರೂಪ್ ಅಂದರೆ ಲಡಾಖ್ದು ಒಂದು 2-3 ಗ್ರೂಪ್ ಐತೆ. ಮೇಯ್ನ್ ಒಂದು 2 ಗ್ರೂಪು, ಅದು ಫೇಸ್ಬುಕ್ಕಲ್ಲಿ ಐತೆ ನಿಮಗೆ. ಆ ಗ್ರೂಪಲ್ಲಿ ನೀವು ಜಾಯ್ನ್ ಆಗಿ ಏನಾದರೂ ಈ ಕಡೆ ರೈಡ್ ಮಾಡ್ತಾಯಿದ್ರೆ, ಸೊ ಆ ಗ್ರೂಪಲ್ಲಿ ನಿಮ್ಗೆ ಏನಂದರೆ ಎಲ್ಲ ರೈಡರ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಿಮಗೆ, ಎಲ್ಲೆಲ್ಲಿ ಲ್ಯಾಂಡ್ಸ್ಲೈಡ್ ಆಗಿದೆ, ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ಮತ್ತು ಅಲೋ ಮಾಡ್ತವ್ರ ಇಲ್ವಾ ಅಂತ. ಮತ್ತು ಲೋಕಲ್ ಪೀಪಲ್ಸು ಇರ್ತಾರೆ ಅದರಲ್ಲಿ. ನಿಮ್ಗೇನಾದರೂ ಡೌಟ್ಸ್ ಕೇಳಿದ್ರೆ ಅವರೂ ರಿಪ್ಲೈ ಮಾಡ್ತಾರೆ. ಸೊ ಅದರಲ್ಲಿ ನೀವು ಅಪ್ಡೇಟ್ ಮಾಡಿದ್ರೆ, ಏನಾದರೂ ಇದು ಮಾಡಿದ್ರೆ, ಪೋಸ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ರಿಪ್ಲೈ ಬರ್ತಾ ಇರುತ್ತೆ. ಸೊ ಅದರಿಂದ ಏನು ತೊಂದರೆ ಇಲ್ಲ. ಬೆಳಗ್ಗೆನೂ ನಮಗೂ ಎಲ್ಲ ಈ ಥರ ಡೈವರ್ಟ್ ಮಾಡಿ ಬಿಡ್ತವ್ರೆ ಅಂತ ಹೇಳಿದ್ದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರಿ. ಹೋಗ್ತಾ ಇದ್ದೀವಿ ಇವಾಗ ಶ್ರೀನಗರ್ ಕಡೆಗೆ. ಆದರೆ ನೋಡ್ತಾ ಇರ್ತೀರ ಸೈಡಲ್ಲೆಲ್ಲ ಅಲ್ಲಲ್ಲಿ ಕಲ್ಗಳು ಬಿದ್ದಿರೋದು. ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟವ್ರೆ, ಲೈಟಾಗಿ ಆಗಿದೆ ಅನಿಸುತ್ತೆ.
ಕಾಶ್ಮೀರಿಗೆ ಬಂದಾಗ ಫಸ್ಟ್ ಟನಲ್ ಎಂಟ್ರಿ ಆಗ್ತಾ ಇದ್ದೀವಿ. ಸಾಕತ್ತಾಗೈತೆ ನೋಡೋಕ್ಕಂತೂ. ಎಲ್ಲ ಒಂಥರ ಜೋಶ ಖುಷಿ. ಇನ್ನೇನು ಮತ್ತೆ ಟನಲ್ ಬೇರೆ, ಫಸ್ಟ್ ಟನಲು ಸಾಕತ್ತಾಗೈತೆ ನೋಡಿ. ಒಳಗಡೆ ಎಲ್ಲ ಕ್ಲೀನಾಗೆ ಮೇಂಟೈನ್ ಮಾಡೋರು ಅನಿಸುತ್ತೆ, ಪರವಾಗಿಲ್ಲ. ಸಾಕತ್ತಾಗೈತೆ ಟನಲ್ ಅಂತೂ. ಫುಲ್ಲ ಲೈಟ್ನಿಂಗು ಎಲ್ಲ ಹೊಸ ಟನಲ್ಗಿರೋದಕ್ಕೆ ಲೈಟ್ನಿಂಗ್ ಎಲ್ಲ ವರ್ಕ್ ಆಗ್ತದೆ ಏನೋ ಗೊತ್ತಿಲ್ಲ. ಅಲ್ಲೇದಾದರೆ ಏನು ಗತಿ ಆಗುತ್ತೋ, ಹೊಸದಾಗಿರೋದಕ್ಕೆ ಎಲ್ಲ ಕ್ಲೀನಾಗೆ ಕಲರಾಗಿ ಮಿಂಚ್ತಾ ಐತೆ. ಎಕ್ಸಿಟ್ ಹತ್ರ ಬಂದುಬಿಟ್ರಿ. ಫಸ್ಟ್ ಟನಲ್ ರೈಡು ಕಾಶ್ಮೀರಲ್ಲಿ ಸಾಕತ್ತಾಗಿತ್ತು. ನನ್ನ ಟನಲ್ ಪಕ್ಕದಲ್ಲೇ ನದಿ ಐತೆ. ಓಕೆ, ಅಲ್ಲಿ ನೋಡಿ ಆಪೋಸಿಟಲ್ಲಿ ಫಾಗ್ ಹೆಂಗೈತೆ, ಬೆಟ್ಟದಲ್ಲಿ ಫುಲ್ ತುಂಬ ಐತೆ ಮೋಡ. ಇಲ್ಲಿಂದ ನೋಡೋಕೆ ಸಖತ್ತಾಗೈತೆ. ಅದೇ ಕಾಶ್ಮೀರ ಒಳಗಡೆ ಎಂಟ್ರಿ ಆಗ್ತಾ ಹೋಗ್ತಾ ಇನ್ನೂ ಸಖತ್ತು ವ್ಯೂಗಳಿದೆಯಪ್ಪ. ನೋಡೋದಂತೂ ಸಖತ್ತು ಖುಷಿ ಆಗ್ತೈತೆ. ಯಾಕಪ್ಪ ನಮ್ಮ ಪಾರ್ಟ್ನರ್ಗಳು ಗಾಡಿ ಸೈಡಿಗೆ ಎಳಿತವ್ರೆ. ಯಾಕೆ ಊಟಕ್ಕ ಇಲ್ಲೇನಾ? ಆಯ್ತು, ಹಾಕಂಗಿದ್ರೆ ಹಾಕಿ ಮಾಡಿಬಿಟ್ಟು ಹೋಗ್ಬಿಡೋಣ. ಆಯಿತು, ಇಲ್ಲೇ ಊಟಕ್ಕೆ ಹಾಕ್ಬಿಡೋಣ ಅಂತ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಯಾಕಂದರೆ ಇಷ್ಟು ದೂರ ಬಂದಿದ್ರಲ್ಲಿ ಸೆಂಟ್ರಲ್ಲಿ ಅಂಗಡಿಗಳು ಯಾವುದೂ ಸಿಗ್ತಾಯಿಲ್ಲ. ಮತ್ತು ಮುಂದೆ ಹೋದರೆ ಸಿಗುತ್ತಾ ಇಲ್ವೋ, ಮಳೆ ಬೇರೆ. ಸುಮ್ಮನೆ ಯಾಕೆ, ಇವಾಗ ಹೆಂಗೋ ಮಳೆನೂ ಬರ್ತಲ್ಲ, ನಿಂತೈತೆ. ಮತ್ತು ಇಲ್ಲೇ ಒಂದು ಸುಮಾರು ಅಂಗಡಿಗಳೈತೆ. ಅದಕ್ಕೆ ಹೆಂಗೋ ಇಲ್ಲೇ ಹಾಕ್ಬಿಟ್ಟು ಊಟ ಗಿಟ ಮಾಡ್ಕೊಂಡು ಇಲ್ಲೇ ಹೋಗ್ಬಿಡೋಣ ಅಂತ. ಊಟ ಮಾಡ್ಕೊಂಡು ಓಟಾಯಿತು. ಇಲ್ಲಿ ಬಂದು ನೋಡಿದ್ರೆ ಬ್ಲಾಕ್ ಆಗಿದೆ. ಏನಿದು, ಅವನೊಬ್ಬ ಡೋರ್ ತೆಗ್ದ್ಬಿಟ್ಟವನಪ್ಪ. ಅಯ್ಯೋ, ತಡಿತೈತೆ. ಇರೋದೇ ಇಷ್ಟು ಗ್ಯಾಪು, ಲಗೇಜ್ ಬೇರೆ ತಡಿತೈತೆ. ಏನು ಮಾಡೋಣ? ಓಕೆ ಜಾಗ ಬಿಡಿ, ಹಂಗೆ ಹೊಂಟೋಗ್ಬಿಡ್ತೀನಿ. ಅದೇ ಬ್ಲಾಕ್ ಆಗಿದೆ, ಅದೇ ಲ್ಯಾಂಡ್ಸ್ಲೈಡ್ ಆಗಿತ್ತಲ್ಲ, ಅಲ್ಲಲ್ಲಿ ಬ್ಲಾಕ್ ಅಂತ ಹೇಳ್ತಾಯಿದ್ರು. ಮೋಸ್ಟ್ಲಿ ಇಲ್ಲೂ ಅದೇ ಪ್ರಾಬ್ಲಮ್ ಆಗಿರ್ಬೋದು ಅನ್ಕೊತೀನಿ. ಏನೋ ಮೂವಿಂಗ್ ಐತೆ ಅಂತ ಹೇಳ್ತಾಯಿದ್ರು. ನೋಡೋಣ, ಇನ್ನೊಂಚೂರು ಮುಂದೆ ಹೋಗೋಣ. ಟೂ ವೀಲರು. ಓಕೆ ಡೈವರ್ಟ್ ಮಾಡ್ತವ್ರೆ. ಅಲ್ಲೇ ಡೈವರ್ಟ್ ಆಗಬೇಕಾಗಿತ್ತು. ಆ ಕಡೆನೇ. ಟೀಕೆ ಅದೇ ಬೈಕ್ ಅವ್ರಿಗೆ ಆ ಕಡೆ ಬಿಡ್ತಾವ್ರೆ. ಆ ಕಡೆನೇ ಹೋಗಿ ಈ ಕಡೆ ಎಲ್ಲ ಲ್ಯಾಂಡ್ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ ನೋಡಿ. ಹಿಂಗೆ ಡೈವರ್ಟ್ ಮಾಡಿ ಬಿಡ್ತಾವ್ರೆ ಈ ಕಡೆ. ಓಕೆ, ಅದು ಏನದು? ಓಕೆ ನೋಡಿ, ಲೆಫ್ಟಲ್ಲೆಲ್ಲ ಗಾಡಿಗಳು ನಿಂತೈತೆ. ಎಲ್ಲ ಬ್ಲಾಕ್ ಆಗಿ ನಿಂತೈತೆ, ಬಿಡ್ತಾಯಿಲ್ಲ ಗಾಡಿಗಳು. ಈ ಕಡೆ ಎಲ್ಲ ಡೈವರ್ಟ್ ಮಾಡಿ ಬಿಡ್ತಾವ್ರೆ. ಪರವಾಗಿಲ್ಲ, ನಮಗೆ ಹೆಂಗೋ ದಾರಿ ಬಿಟ್ಟರೆ ಸಾಕು. ಹಿಂಗೆ ಅಂತ ಅವತ್ತು ಶ್ರೀನಗರ ಮುಟ್ಬಿಡ್ಬೋದು. ಒಂದೊಂದು ಕಡೆ ಗೊತ್ತಾಗ್ತಾಯಿದೆ ಡೈವರ್ಟ್ ಮಾಡ್ತಾರಲ್ಲ, ಅಲ್ಲಿ ನಿಂತ್ಕೊಂಡು ಹೇಳ್ತಾವ್ರೆ. ಒಂದೊಂದು ಕಡೆ ಗೊತ್ತಾಗ್ತಾಯಿಲ್ಲ. ರೋಡ್ಗಳೆಲ್ಲ ಸ್ವಲ್ಪ ನೋಡಿ, ಈ ಕಡೆ ಲ್ಯಾಂಡ್ಸ್ಲೈಡೆಲ್ಲ ಆಗಿದೆ. ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾಯಿದೆಯಲ್ವ ಗೊತ್ತಾಗ್ತಾಯಿಲ್ಲ. ಬಿಸಿಲಿಗೆ ಗ್ಲಾರ್ ಹೊಡಿತಾ ಇರ್ಬೋದು. ಒಂದೊಂದು ಕಡೆ ಪೊಲೀಸವ್ರು ಇದ್ದಾರೆ, ಎಲ್ಲ ಡೈವರ್ಟ್ ಮಾಡಿಸ್ತವ್ರೆ. ಒಂದೊಂದು ಕಡೆ ಗೊತ್ತಾಗ್ತಾಯಿಲ್ಲ. ಸಂಧಿ ಬಿಂದಿ ಮೇಯ್ನು NH ಇಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಡೈವರ್ಟ್ ಮಾಡ್ತಾವ್ರೆ. ಅಲ್ಲಿ ಒಳಗಡೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಯಾರಿಗಾದ್ರೂ ಕೇಳ್ಕೊಂಡು ಹೋಗ್ಬೇಕಾಗ್ತೈತೆ ನೋಡಿ. ಲಾರಿಗಳೆಲ್ಲ ಹಿಂಗೆ ಫುಲ್ಲು ಲೈನಾಗಿ ನಿಂತೈತೆ, ಎಲ್ಲ ಜಾಮು. ನೆನ್ನೆ ಮಧ್ಯಾಹ್ನ ಆಗಿದ್ದು, ಇವಾಗ ತನಕ ಅದು ಕ್ಲಿಯರ್ ಆಗಿಲ್ಲ. ಮತ್ತೆ ಇನ್ನೊಂದು ಬ್ಲಾಕು ನೋಡಿ ಹೆಂಗೆ ನಿಲ್ತೈತೆ ಗಾಡಿಗಳು. ರೈಟ್ ಸೈಡಲ್ಲಿ ನೋಡಿ ಒಂದು ಬ್ರಿಡ್ಜು, ಅಲ್ಲೂ ಬ್ಲಾಕ್ ಆಗೈತಪ್ಪು. ಓಕೆ ಲಾರಿಗಳೆಲ್ಲ ನಿಲ್ಸವ್ರೆ. ಬರೀ ನಮ್ಮ ಟೂ ವೀಲರ್ಗಳು, ಕಾರ್ಗಳು ಎಲ್ಲ ಬಿಡ್ತವ್ರೆ. ಮತ್ತು ಮಿಲ್ಟ್ರಿ ಗಾಡಿಗಳನ್ನೂ ಬಿಡ್ತವ್ರೆ. ಪರವಾಗಿಲ್ಲ, ಹೆಂಗೋ ಇದೇ ಥರ ಬಿಟ್ಬಿಟ್ರೆ ಇವತ್ತು ಎಲ್ಲ ಕಡೆನೂ ಆರಾಮಾಗಿ ಇವತ್ತು ಸಂಜೆ ಅಷ್ಟಿಗೆ ಒಳಗಡೆ ಹೋಗಿ ಶ್ರೀನಗರ ಮುಟ್ಬಿಡ್ತೀನಪ್ಪ. ಸ್ವಲ್ಪ ಜಾಗ ಬಿಡಿ. ಹಂಗೆ ಇವನ್ಯಾರು ಇಲ್ಲೇ ಪಾರ್ಕಿಂಗ್ ಲೈಟ್ ಹಾಕಿ ನಿಲ್ಸ್ಕೊಂಬಿಟ್ಟವನೆ. ಫಸ್ಟು ಐರನ್ ಬ್ರಿಡ್ಜು ನದಿ ಮೇಲೆ ಇರೋದು, ಕ್ರಾಸ್ ಮಾಡ್ತಾ ಇದ್ದೀನಿ ನೋಡಿ. ಫುಲ್ಲು ಕಬ್ನಾನೆ, ರಿವರ್ ಮೇಲೆ ಹೋಗ್ತಾ ಇರೋದು. ಇವನು ಬೇರೆ ಪಾಸ್ ಲೈಟ್ ಹೊಡಿತಾವನೆ, ನೋಡ್ಕೊಂಡೇ ಬರ್ತಾಯಿದ್ದೀನಪ್ಪ. ನೋಡಿ ಆಪೋಸಿಟಲ್ಲೂ ಫುಲ್ ಎಲ್ಲ ಬ್ಲಾಕ್ ಆಗೈತೆ. ಆದರೆ ಮಿಲ್ಟ್ರಿ ಗಾಡಿಗಳು ಅಷ್ಟೇ ಬಿಡ್ತಾವ್ರೆ. ಶ್ರೀನಗರ್ ಬರೀ ಹಳ್ಳಿಗಳಲ್ಲೇ ಸುತ್ತಾಡ್ಕೊಂಡು ಬರ್ತಾ ಇದೀವಪ್ಪ. ಎಲ್ಲ ಲ್ಯಾಂಡ್ಸ್ಲೈಡ್ ಆಗಿರೋದಕ್ಕೆ ಅಲ್ಲಲ್ಲಿ ಬ್ಲಾಕು, ಚಿಕ್ಕ ರೋಡ್ಗಳು, ಏನೂ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲೂ ಬ್ಲಾಕ್ ಆಗೈತೆ. ಇವತ್ತೇನೋ ಶ್ರೀನಗರ್ಗೆ ಹೋಗಿ ಮುಟ್ತೀನಿ ಅಂತಲೇ ಗ್ಯಾರಂಟಿ ಇಲ್ಲ. ನೋಡೋಣ, ಆದಷ್ಟು ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಕವರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಇವ್ರು ಬೇರೆ ಬೈತಾರೆ, ಇರೋ ರೋಡಲ್ಲೇ ಹಿಂಗೆ ಎಲ್ಕೊಂಬಂದು ನಿಂತ್ಕೊಂತಿಯಲ್ಲಪ್ಪ ಅಂತ. ಒಂದು ಕಡೆ ರೋಡ್ ಬ್ಲಾಕು, ಒಂದು ಕಡೆ ಕನ್ಸೆಷನು ಯಪ್ಪ. ಮತ್ತು ಈ ನದಿ ನೋಡಿ ಸಾಕತ್ತಾಗಿ ಹರಿತೈತಲ್ಲ, ಸಾಕತ್ತಾಗೈತೆ ನದಿ ಅಂತೂ. ಅವಾಗಿಂದ ಈ ನದಿ ಜೊತೆನೇ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಒಂದು ನದಿ ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇರ್ತೀನಿ, ಇಲ್ಲಾಂದರೆ ರೈಟ್ ಸೈಡಲ್ಲಿ ಬರ್ತಾಯಿರ್ತೀನಿ.
ಊರೊಳಗಡೆ ಅವಾಗಿಂದ ಡೈವರ್ಟ್ ಮಾಡಿ 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 ನದಿ ಜೊತೆನೇ ಕಲಿಸ್ತವ್ರಪ್ಪ ನಮ್ಮನ್ನು. ಅದೇ ಸೌಂಡು ಮತ್ತು ನೀರು ಹರಿಯೋದಂತೂ ಸೌಂಡು ಸಖತ್ತಾಗಿ ಕೇಳಿಸ್ತೈತೆ. ನೀರೂ ಫಾಸ್ಟಾಗಿ ಹರಿತೈತೆ ನದಿಯಲ್ಲಿ. ಏನಾದರೂ ಒಂದು ಚೂರು ಲೆಫ್ಟಿಗೆ ಹೇಳಿದ್ರೆ ಗಾಡಿ ಕೆಳಗಡೆ ದಬ್ಬಾಕೊಂಡ್ಬಿಡ್ತೀನಿ. ಫುಲ್ ಡೆಪ್ಟ್ ಐತೆ. ಒಂದು ಬೇರೆ ಕಡೆ ನಡೀತವ್ರೆ, ಏನೂ ಮಾಡೋಕ್ಕಾಗಲ್ಲ. ರೋಡ್ ಇರೋದೇ ಇಷ್ಟು, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಷ್ಟೊತ್ತು ಬ್ಲಾಕಲ್ಲಿ ಓಡಿಸ್ಬಿಟ್ಟು ಗಾಡಿನ ಸಾಕಾಗೋಗ್ಬಿಟ್ಟೈತೆ. ಫುಲ್ಲು ಧೂಳು ತುಂಬಿಟ್ಟೈತೆ. ಅಲ್ಲಲ್ಲಿ ಬೇರೆ ಫ್ಲೈಓವರ್ ಕನ್ಸ್ಟ್ರಕ್ಷನು ಮತ್ತು ಟನಲ್ ಕನ್ಸ್ಟ್ರಕ್ಷನ್ ಬೇರೆ ನಡೀತಾಯಿತ್ತು. ಇವಾಗ ನೋಡಿ ವ್ಯೂ ಹೆಂಗೈತೆ. ಎರಡು ಕಡೆ ಗ್ರೀನ್ರಿಯಾಗೆ ಸಖತ್ತಾಗೈತೆ ನೇಚರ್ ನೋಡೋಕ್ಕೆ ವ್ಯೂ ಪಾಯಿಂಟು. ಮತ್ತು ನದಿ ಇದೆಯಲ್ಲ, ಅದು ಲೆಫ್ಟ್ ಸೈಡಲ್ಲೇ ಐತೆ. ಅದ್ರ ಜೊತೆನೇ ಇವಾಗ್ಲೂ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇವಾಗ ಸಖತ್ತಾಗೈತಪ್ಪ ಗಾಡಿ ಓಡ್ಸೋಕ್ಕಂತ. ಇಲ್ಲಿ ನೋಡಿ, ಇದೇ ಜಮ್ಮು ಶ್ರೀನಗರ್ ಹೈವೇ. ಹಿಂಗೈತೆ ರೋಡು. ಲ್ಯಾಂಡ್ಸ್ಲೈಡ್ ಆಗಿರೋದ್ರಿಂದ ಊರೊಳಗಡೆ ಎಲ್ಲ ಹೋಗಿ ಸುತ್ಕೊಂಡ್ಬಂದಿದ್ರಿ. ಇಲ್ಲಾಂದರೆ ಆರಾಮಾಗಿ ಈ ರೋಡಲ್ಲಿ ಹೋಗಿದ್ರೆ ಎಷ್ಟೊತ್ತಿಗೆ ಶ್ರೀನಗರೇ ರೀಚ್ ಆಗಿಬಿಡ್ತಾಯಿದ್ರಿ. ಇವಾಗ ಆಗಲೇ ಟೈಮ್ 6:45 ಬೇರೆ. ಆದರೆ ಬೆಳಕು ನೋಡಿ ಇನ್ನೂ ಸಖತ್ತಾಗೈತೆ. ಹಂಗೆ ಐತೆ. ಇದ್ರೇನೋ ಇನ್ನು ಶ್ರೀನಗರ್ಗೆ ಒಂದು 60 ಕಿಲೋಮೀಟ್ರ್ ಐತೆ. ಹೊಡ್ಬಿಡೋಣ ಅಂತ ಇದ್ದೀವಿ. ಶ್ರೀನಗರ್ಗೆ ಇವಾಗ ಆಲ್ಟ್ ಆಗಿಬಿಡೋಣ ಅಂತ. ಇಷ್ಟು ದಿವಸ ನೈಟೆಲ್ಲ ಎಲ್ಲೂ ಹೊಡಿತಾ ಇದ್ದಿಲ್ಲ ಗಾಡಿ, ಆದರೆ ಇಲ್ಲಿ ಹೊಡಿಯೋಣ ಅಂತ ಇದ್ದೀವಿ. ಇನ್ನೇನು ಲೇಟ್ ಆಗುತ್ತಲ್ಲ, ಸೊ ಹೆಂಗೋ ಇನ್ನೊಂದು 60 ಕಿಲೋಮೀಟ್ರ್ ಹೊಡ್ಬಿಟ್ರೆ ಶ್ರೀನಗರ್ಗೆ ಹೋಗಿ ಆರಾಮಾಗಿ ಆಲ್ಟ್ ಆಗಿಬಿಡ್ಬೋದು. ಅದಕ್ಕೇ ಇಲ್ಲೂ ಪರವಾಗಿಲ್ಲ. ಭತ್ತ ಹಾಕವ್ರೆ ನೋಡಿ ಈ ಕಡೆ, ಮತ್ತು ಈ ಕಡೆ ಎಲ್ಲ ಫುಲ್ಲು ಭತ್ತಗಳು. ಮತ್ತು ಇನ್ನೊಂದು ಈ ಹೈವೇದಲ್ಲಿ ಬಂದುಬಿಟ್ಟು ನಿಮಗೆ 500 ಮೀಟ್ರ್ ಇಲ್ಲ 1 ಕಿಲೋಮೀಟ್ರ್ ಹತ್ರ ಒಂದೊಂದು ಮಿಲ್ಟ್ರಿ ಗಾಡಿಗಳು ನಿಂತಿರುತ್ತೆ. ಮಿಲ್ಟ್ರಿಯವ್ರು ನಿಂತಿರ್ತಾರೆ. ಸೊ ಈ ರೂಟಲ್ಲಂತೂ ಆರಾಮಾಗಿ ನೈಟ್ ಹೊತ್ತು ನೀವು ಎಷ್ಟೊತ್ತು ಬೇಕಂದ್ರೂ ಟ್ರಾವೆಲ್ ಮಾಡ್ಬೋದು.